ಹಲೋ ಗೈಸ್, ಇವತ್ತಂತೂ ಫುಲ್ ಬ್ಯಾಟಿಂಗ್ ಮಾಡ್ಬೇಕಂತ ಡಿಸೈಡ್ ಆಗ್ಬಿಟ್ಟು. ಯಾಕಂದ್ರೆ ಇವತ್ತು ಸಂಡೇ ಅಲ್ವಾ, ಬನ್ನಿ ಇವತ್ತು ಫುಲ್ ಗಬಾ ಗಬ್ ಬ್ಯಾಟಿಂಗ್ ಮಾಡ್ತೀನಿ. ಇವತ್ತು ಸಂಡೇ ಅಲ್ವಾ, ಅದಕ್ಕಾಗಿ ನಾನಂತೂ ಎಂಪೈರ್ಗೆ ಹೋಗ್ಬಿಟ್ಟು ಸರಿಯಾಗಿ ಬ್ಯಾಟಿಂಗ್ ಮಾಡ್ಬೇಕಂತ ಡಿಸೈಡ್ ಆಗ್ಬಿಟ್ಟೆ. ಹೋಗಿದ ತಕ್ಷಣ 2 ಕೇರಳ ಪರೋಟ ಆರ್ಡರ್ ಮಾಡಿದೆ. 2 ಕೇರಳ ಪರೋಟ ಮತ್ತೆ 2 ತಂದೂರಿ ರೋಟಿ ಮತ್ತೆ ಚಿಕನ್ ಪೆಪ್ಪರ್ ಡ್ರೈ ಅಂತ ಆರ್ಡರ್ ಮಾಡಿದೆ. ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಆ ಬಿಸಿ ಬಿಸಿ ಕೇರಳ ಪರೋಟಾಗೂ ಮತ್ತೆ ಚಿಕನ್ ಪೆಪ್ಪರ್ ಡ್ರೈಗಂತೂ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿತ್ತು. ತಗೊಂಡು ಒಂದೊಂದು ತುತ್ತು ಬಾಯಲ್ಲಿ ಇಕ್ತಾ ಇದ್ರೆ ನಾನು ಸ್ವರ್ಗಕ್ಕೆ ತೇಲ್ತಾ ಇದ್ದೀನಿ, ಆ ತರ ಇತ್ತು ಟೇಸ್ಟ್ ಅಂತೂ. ಇದಾಗಿ ಟೇಸ್ಟ್ ಹಾಗೆ ತಂದೂರಿ ರೊಟ್ಟಿ ಆರ್ಡರ್ ಮಾಡಿದ್ನಲ್ಲ, ತಂದೂರಿ ರೊಟ್ಟಿಗೂ ಮತ್ತೆ ಪೆಪ್ಪರ್ ಡ್ರೈ ಚಿಕನ್ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದೆ. ತಂದೂರಿ ರೊಟ್ಟಿಗೆ ಯಾಕೋ ಪೆಪ್ಪರ್ ಚಿಕನ್ಗೂ ಸ್ವಲ್ಪ ಓಕೆ ಓಕೆ ಅನಿಸ್ತಾ ಇತ್ತು. ನನಗೆ ಯಾಕೋ ರೋಟಿ ಅಷ್ಟೊಂದು ಮಜಾ ಓಡಿಸಿಲ್ಲ. ಅದಾದ್ಮೇಲೆ ಇನ್ನೊಂದು 2 ಕೇರಳ ಪರೋಟ ಮತ್ತೆ ಎಗ್ ಮಸಾಲ ಕಬಾಬ್ ಆರ್ಡರ್ ಮಾಡಿದೆ. ಬನ್ನಿ ಇದು ಟೇಸ್ಟ್ ಮಾಡಿ ನೋಡೋಣ, ಇದು ಹೆಂಗಿರ್ತದೆ ಎಗ್ ಮಸಾಲಾಗೂ ಮತ್ತೆ ಕೇರಳ ಪರೋಟಕ್ಕೆ ಅನ್ಕೊಂಡು. ಮತ್ತು ಕೇರಳ ಪರೋಟ ಮತ್ತೆ ಎಗ್ ಮಸಾಲ ಕಬಾಬು ಅಲ್ಟಿಮೇಟ್ ಟೇಸ್ಟ್ ಅಂತ ಕೊಡ್ತು ಗುರು. ನನಗೆ ಇವತ್ತಂತೂ ಸಾಕತ್ ಇಷ್ಟ ಆಗ್ಬಿಡ್ತು ಕೇರಳ ಪರೋಟ. ಇಲ್ಲಿ ನೂಲ್ ನೂಲಾಗಿ ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ನನ್ನ ಲೈಫ್ ಸ್ವರ್ಗಕ್ಕೆ ಹೋಗ್ಬಿಟ್ಟೆ ಗುರು ಅನ್ಕೊಂಬಿಟ್ಟೆ. ಇರ್ಲಿ ಒಂಥರ ಅನ್ಕೊಂಡು ಕಬಾಬು ಮತ್ತು ಕೇರಳ ಪರೋಟ ಮತ್ತು ಎಗ್ ಒಂದೇ ಸತಿ ತಿಂದು ಟೇಸ್ಟ್ ಮಾಡೋಣ ಅನ್ಕೊಂಡು ತಿಂದು ಟೇಸ್ಟ್ ಮಾಡುತ್ತೆ. ಅದಂತೂ ಅಲ್ಟಿಮೇಟ್ ಟೇಸ್ಟ್ ಕೊಡ್ತು. ನಂತರ ನೀವು ಯಾರನ್ನು ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟು ಬ್ಯಾಟಿಂಗ್ ಹೊಡೆದ್ಮೇಲೆ ಯಾಕೋ ನಂಗೆ ರೈಸ್ ಐಟಮ್ ಬೇಕು ಅಂತ, ಅದಕ್ಕಾಗಿನೂ ಒಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೆ. ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಎಂಪೀರಿಯಲ್ ಅಂತೂ ಅಲ್ಟಿಮೇಟ್ ಆಗಿರ್ತದೆ. ಹಾಗೆ ಬನ್ನಿ ಟೇಸ್ಟ್ ಮಾಡೋಣ. ಅದು ಒಂದು ಬಿರಿಯಾನಿ ಒಂದು ಹಾಕ್ಬಿಟ್ಟು ಹೊಟ್ಟೆಲಿ ಬಿದ್ದಿರಲಿ ಸೈಡಲ್ಲಿ ಅನ್ಕೊಂಡು. ಬಿರಿಯಾನಿ ಅಂತೂ ನನಗಂತೂ ಇಲ್ಲಿ ಫೇವ್ರೇಟ್ ಆಗಾಯ್ತು. ಓಕೆ ಗುರು, ನಮ್ದೆಲ್ಲ ಬ್ಯಾಟಿಂಗ್ ಆಯಿತು. ಬಿಲ್ ಕೊಡೊಂದೆ. ಬಿಲ್ ನೋಡಿದ ತಕ್ಷಣ ನನಗೆ ತಲೆ ಗಿರ್ರ ಅಂದ್ಬಿಡ್ತು. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಸಂಡೇ ಸ್ಪೆಷಲ್ ಊಟ. ಇದೇ ಥರ ವೀಡಿಯೋಸ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಮಿಸ್ಟರ್ ಡೂಡು.